ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಒಗ್ಗರಣೆಗೆ ಬಾಣಲೆಗೆ 4 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಕಾಯಲಿಕ್ಕೆ ಇಟ್ಟಿದ್ದೇನೆ. ಕಾಯ್ತಾ ಇದೆ. ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಬಳಸ್ಕೊಳ್ಬೋದು. ಒಗ್ಗರಣೆಗೆ ನಾನಿಲ್ಲಿ 2 ಚಮಚದಷ್ಟು ಸಾಸಿವೆ, 1.5 ಚಮಚ ಉದ್ದಿನಬೇಳೆ, 3 ಒಣಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಸಾಸಿವೆ ಚಟಪಟ ಅನ್ನಬೇಕು, ಉದ್ದಿನಬೇಳೆ ಹೊಂಬಣ್ಣ ಬರಬೇಕು. ಸಾಸಿವೆ ಚಟಪಟ ಅಂತ ಇದೆ, ಉದ್ದಿನಬೇಳೆ ಹೊಂಬಣ್ಣ ಬರ್ತಾ ಉಂಟು. ಇವಾಗ ನಾನು ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕಿ ಇವಾಗ ಕಟ್ ಮಾಡಿಟ್ಟಂತಹ ಹಲಸಿನಕಾಯಿ ಸೊಳೆನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2ರಿಂದ 3 ಚಮಚ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಇದು ಸಿಹಿಯಾಗಿರುತ್ತೆ ಸ್ವಲ್ಪ, ಹಾಗಾಗಿ ಬೆಲ್ಲ ಉಪಯೋಗಿಸುವುದು ಬೇಡ. ಬೆಲ್ಲ ಉಪಯೋಗಿಸಿದರೆ ರುಚಿ ಚೆನ್ನಾಗಿ ಬರಲ್ಲ. ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಇಷ್ಟು ನೀರು ಸಾಕು. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ಇದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತೇನೆ. ಅದರಲ್ಲಿ ಬೇಯಲಿಕ್ಕೆ ಜಾಗ ಸಾಕಾಗಲ್ಲ ಅಂತ. ಇವಾಗ ಕುಕ್ಕರಲ್ಲಿ ಹಾಕಿ ಅದು ಬೇಯ್ತಾ ಇದೆ. ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡ್ತೇನೆ. ಈಗ ಬೆಂದಿದೆ. ಇದಕ್ಕೆ ನಾನು ಒಂದಿಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಆದ ನಂತರ 1-2 ನಿಮಿಷ ಹಾಗೆ ಬಿಡಬೇಕು. ಇವಾಗ ಅದನ್ನು ಪುನಃ ಬಾಣಲೆಗೆ ಹಾಕಿಟ್ಟಿದ್ದೇನೆ. ರುಚಿಯಾದ ಹಲಸಿನಕಾಯಿ ಪಲ್ಯ ಅನ್ನದ ಜೊತೆ ಸವಿಯಲು ಸಿದ್ಧ. ಥ್ಯಾಂಕ್ ಯು.